ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕೇವಲ ದುಡ್ಡು ಹಂಚೋದಲ್ಲ, ದುಡ್ಡು ಹಂಚಕ್ಕಂಥ ಕೆಲಸ ಮಾಡಿಲ್ಲ, ಹೌದು. ಆದರೆ ಅವ್ರ ಬದುಕನ್ನು ಕಟ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ. ಕೇಂದ್ರ ಸರ್ಕಾರವು ಅವರ ಗೈಡೆನ್ಸ್ ತೆಗೆದುಕೊಂಡಿದೆ. ನ್ಯಾಚುರೋಪತಿ ಅಂತ ಒಂದು ಆಸ್ಪತ್ರೆಯಲ್ಲಿ ತೆರೆಸಬೇಕಂತ ನೋಡ್ತಾ ಇದ್ದೇವೆ. ಹೀಗಾಗಿ ಇಂಥ ಸಂಸ್ಥೆಯ ಮೇಲೆ ಏನಾದರೂ ಮಾಡಿದಕ್ಕೆ ಅಪಚಾರ ಮಾಡಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಅದು ಹಿಂದೂ ದೇವಾಲಯ, ಜೈನ ಧರ್ಮೀಯರು ಅದನ್ನು ಅವತ್ತಿಂದಲೂ ಸಹ ನೋಡ್ಕೊಂಡು ಬಂದಿದ್ದಾರೆ. ಸಹ ಧರ್ಮ ಒಂದು ಬಾಳೆ ನೆಡ್ತಕ್ಕಂಥದ್ದನ್ನು ಇಡೀ ವಿಶ್ವಕ್ಕೆ ಮಾದರಿಯಾಗಿ ಎರಡೂ ಧರ್ಮಗಳು ಸಮನ್ವಯತೆಯಿಂದ ಅಭಿವೃದ್ಧಿಪಡಿಸ್ತಕ್ಕಂಥ ನೋಡಿದ್ದೇವೆ. ಜನ ಒಪ್ಪಿದ್ದಾರೆ. ಇಂಥ ಸಂದರ್ಭದಲ್ಲಿ ಏನಾರು ಮಾಡಿ ಇಂಥ ಕ್ಷೇತ್ರಗಳನ್ನ ಹಿಂದೂಗಳ ಒಂದು ಭಾವನೆಯನ್ನ ಅದನ್ನ ಒಂದು ನಂಬಿಕೆಯನ್ನು ಕಲಿತಕ್ಕಂಥ ಕೆಲಸ ಮಾಡಿದ್ರೆ ಏನಾರು ಅಲ್ಲಿ ತಂತ್ರ ರೂಪಿಸ್ಬೋದು, ಸಮಾಜವನ್ನು ಹೊಡಿಬೋದು ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ನಾವು ಜಾತ್ಯತೀತ ಜನತಾದಳ ಜಾತ್ಯತೀತ ತತ್ವವನ್ನೇ ಇಂದಿಗೂ ಸಹ ನಾವು ನಂಬಿರ್ತಕ್ಕಂಥದ್ದು. ಎಲ್ಲ ಮುಸಲ್ಮಾನರಾಗಲಿ, ಎಲ್ಲ ಕ್ರಿಶ್ಚಿಯನ್ರಾಗಲಿ ಈ ದೇಶಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೇ ಇಲ್ಲ. ಕೆಲವರು ಯಾವುದೇ ಜಾತಿ ಧರ್ಮ, ಎಲ್ಲ ಜಾತಿಗಳು ಸಹ ಕೆಟ್ಟವರಿದ್ದಾರೆ. ಅಂಥವರು ಸೇರ್ಕೊಂಡು ಈ ಧರ್ಮವನ್ನು ಒಡೆಯೋದ್ರ ಮೂಲಕ ಸಂವಿಧಾನ ಮುಂದೆ ಇರಬಾರ್ದು. ಸಂವಿಧಾನ ಇದ್ರೆ ಅಲ್ವೇ ಈ ದೇಶ ಅಖಂಡತೆ ಉಳಿತಕ್ಕಂಥದ್ದು. ಜಾತಿಯ ಜೊತೆ ಧರ್ಮದ ಜೊತೆ ಯುದ್ಧನ ಮಾಡಿಸಿ, ಕೊಲೆ ಮಾಡಿಸಿ ಈ ದೇಶವನ್ನು ನಾಶ ಮಾಡಬೇಕು ಅಂತ ಹೊರಟಿದ್ದಾರೆ. SIT ಮೇಲೆ ತನಿಖೆ ಮಾಡ್ತಾರೆ, ಇಲ್ಲ ಅಂತಲ್ಲ. ನಾವು ಕೇಳ್ತಕ್ಕಂಥದ್ದು ಇದನ್ನೇನಾದ್ರು ಸಹ CBIಗೆ ಮತ್ತೊಂದು ಇನ್ನೊಂದು NIA ಈ ರೀತಿಯ ತನಿಖೆ ಮಾಡಿದೆ. ಕೊನೆಯ ಪಕ್ಷ ಸಮಗ್ರವಾದ ತನಿಖೆ ನಡೆಯುತ್ತೆ. ಈ ದೇಶಕ್ಕೆ ಆಪತ್ತು ರಕ್ಷಣೆ ಇರ್ಬೋದು, ಮತ್ತೊಂದು ಇರ್ಬೋದು, ಏನು ಆಪತ್ತು ಕುತಂತ್ರಗಳು ಕುಯುಕ್ತಿಗಳು ನಡೀತಾ ಇದ್ದಾವೆ, ಅದಕ್ಕೆ ಒಂದು ಫುಲ್ ಸ್ಟಾಪ್ ಬಿಡ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ನಾಳೆ ಸರ್ಕಾರನ ಒತ್ತಾಯ ಮಾಡಲಿಕ್ಕೆ, ಜೊತೆಗೆ ಧರ್ಮ ಜಾಗೃತಿ, ಧರ್ಮದಲ್ಲಿ ಸಮನ್ವಯತೆ ಇರಬೇಕು ಅನ್ನೋದನ್ನು ಪ್ರತಿಪಾದಿಸಿಕೊಂಡು ಇವತ್ತು ಲೋಕಸಭಾ ಸದಸ್ಯರ ಅನುದಾನದಲ್ಲಿ ಹೆಬ್ಬಾಳ ಗ್ರಾಮಕ್ಕೆ ಏನು ಅಡಿಗೆ ಮನೆ ಮತ್ತು ಏನು ಬಾತ್ರೂಮು ಮತ್ತು ಇಲ್ಲಿ ಮೂಲಭೂತ ಸೌಕರ್ಯವನ್ನು ಒದಗಿಸೋದಕ್ಕೆ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಎಲ್ಲ ಕಾಂಗ್ರೆಸ್ ನಾಯಕರ ನೇತೃತ್ವದಲ್ಲಿ ಇವತ್ತು ಏನೋ ಒಂದು ಹೆಬ್ಬಾಳ ಗ್ರಾಮಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಉಮಾಶಂಕರ್ ಅವರ ಒಂದು, ಮತ್ತು ಇಲ್ಲಿ ನಮ್ಮ ಆನಂದ್ ದೇಶಾಣಿಯವರು, ಮತ್ತು ಸಂತೋಷನವರು, ಮತ್ತು ಕಾಂಗ್ರೆಸ್ ಶಿವರಾಮಣ್ಣನವರ ಪ್ರಯತ್ನ ಇವತ್ತು ಮಿಗಿಲಾಗಿ ನಮ್ಗೆ ಏನಾಗಿದೆ ಅಂದರೆ 5 ಲಕ್ಷ ರೂಪಾಯಿ ಇವತ್ತು ದುಡ್ಡು ಸರ್ಕಾರದಿಂದ ತರೋಂಥದ್ದು ಭಾರಿ ಕಷ್ಟ ಇದೆ ಇವತ್ತು. ಅಂಥದ್ರಲ್ಲೂ ಇವತ್ತು 5 ಲಕ್ಷ ರೂಪಾಯಿ ತಂದು ಇವತ್ತು ಈ ಕೆಲಸ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅವ್ರಿಗೆಲ್ಲ ಒಳ್ಳೇದಾಗಲಿ. ಇಲ್ಲಿ ಯಾವುದೇ ಥರದ್ದು ರಾಜಕೀಯ ಅಂತ ಬೆರೆಸೋಂಥದ್ದು ಬೇಡ. ಊರಿನ ಅಭಿವೃದ್ಧಿಗೆ ಎಲ್ಲರ ಸಹಕಾರ ನೀಡ್ಕೊಂಡು ಒಂದು ಒಳ್ಳೆ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸ್ಕೊಂಡು ಒಳ್ಳೆಯದನ್ನು ಮಾಡ್ಕೊಂಡು ಗ್ರಾಮಕ್ಕೆ ಒಂದು ಒಳ್ಳೆಯದನ್ನು ಮಾಡ್ಕೊತ ಹೋಗಲಿ. ಇದಲ್ಲದೆ ಇನ್ನೂ ಹೆಚ್ಚು ಅಂತ ಅನುದಾನ ತರುವಂಥ ಎಲ್ಲರ ಒಕ್ಕರ ಒಂದು ಬಲವನ್ನು ನೀಡ್ತಾ ಈ ಗ್ರಾಮದ ಅಭಿವೃದ್ಧಿಗೆ ಮುಂದಾಗಬೇಕು ಅಂತ ಹೇಳ್ತಾ ಇವತ್ತು ಇಲ್ಲಿ ಕರೆಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಒಂದು ಮಾತನ್ನು. ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಪರಿಶೀಲಿಸಿದೆ, ಸರಿಯಾಗಿ ಅಂಗೀಕರಿಸಿದೆ. ನಾಮಪತ್ರವನ್ನು ಯಾರು ವಾಪಸ್ ಪಡೆಯುವುದಿಲ್ಲ. ಏಕೈಕ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸುವುದರಿಂದ ವಿರೋಧವಾಗಿ ಉಪಾಧ್ಯಕ್ಷರನ್ನು ಘೋಷಿಸಿದ್ದಾರೆ. ಸರ್ ಆ ಕಡೆ ಹೋಗ್ಬಿಟ್ಟು
ಸರ್ ಜಯರಾಮಣ್ಣ ಕರ್ಕೊಳ್ಳಿ ಸರ್ ಜಯರಾಮಣ್ಣ ಸರ್ ಒಂಚೂರು ಈ ಕಡೆ ಎಲ್ಲ ಸರ್ ನಮ್ಮ ರೇವಣ್ಣವರ ಒಂದು ನಿರ್ದೇಶನದ ಮೇರೆಗೆ ಜಿಲ್ಲೆನ ಈಗ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ದೇವೇಗೌಡರ ಮಾರ್ಗದರ್ಶನ ಮತ್ತು ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಭಾನುವಾರ ಪೂರ್ಣ ಪ್ರಮಾಣ ಸಹಸ್ರಾರು ಜನರ ಒಂದಿಗೆ ಆ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ಆಶೀರ್ವಾದ ಮತ್ತು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಮಾಡ್ತಾ ಇರುವಂಥ ಧರ್ಮ ಕಾರ್ಯಗಳಿಗೆ ಒಂದು ಶಕ್ತಿ ತುಂಬತಕ್ಕಂಥದ್ದಕ್ಕೆ ನಾವು ಸಾಕ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಕಂದಲಿ ಸ್ಕೂಲ್ ಹತ್ರ ನಮ್ಮ ಸ್ವರೂಪ್ ಅವರು 8-10 ಜನ ಏನು ಬರ್ತಾರೆ ಅವ್ರಿಗೆಲ್ಲ ತಿಂಡಿ ಒಂದು ಸೌಲಭ್ಯವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ 6 ಗಂಟೆಗೆ ಆಯಾ ಕ್ಷೇತ್ರಗಳಲ್ಲಿ ಸ್ವಂತ ಕಾರುಗಳಲ್ಲಿ ಹೊರಟು ಧರ್ಮಸ್ಥಳವನ್ನು ತಲುಪತಕ್ಕಂಥ ಒಂದು ಮಾರ್ಗಸೂಚಿಯನ್ನು ಈಗಾಗಲೇ ಪಕ್ಷ KDS ಪಕ್ಷ ತೀರ್ಮಾನವನ್ನು ಕೈಗೊಂಡಿದೆ. ಇವತ್ತು 7-8 ಜಿಲ್ಲೆಗಳಿಂದಲೂ ಕೂಡ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇವತ್ತು ಧರ್ಮಸ್ಥಳ ಈ ಭಾಗದ ಧರ್ಮಕ್ಷೇತ್ರ, ಆ ಧರ್ಮಕ್ಷೇತ್ರಕ್ಕೆ ಏನು ಅಪಚಾರ ಆಗುವಂಥ ಒಂದು ಚರ್ಚೆಗಳಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಧರ್ಮಸ್ಥಳದಿಂದ ಈ ನಾಡಿನ ಸರ್ವತೋಮುಖ ಅಭಿವೃದ್ಧಿ ಆಗ್ತಾಯಿದೆ. ವಿಶೇಷವಾಗಿ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಮೂಲಕ, ಉದ್ಯೋಗ ಶಿಬಿರಗಳ ಮೂಲಕ, ಶುದ್ಧ ನೀರು ಘಟಕಗಳಿರ್ಬೋದು, ಹೈನುಗಾರಿಕೆ ಕೊಡ್ತಾ ಇರ್ತಕ್ಕಂಥ ಸಹಕಾರ ಇರ್ಬೋದು, ಅದರ ಹಾಲು ಹೈನುಗಾರಿಕೆಗೆ, ದೇವಸ್ಥಾನಗಳ ಅಭಿವೃದ್ಧಿ, ಅದೆಲ್ಲಕ್ಕಿಂತ ಬದಲಾಗಿ ಅತಿವೃಷ್ಟಿ ಅನಾವೃಷ್ಟಿಯಾದಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ಯಾವುದಾದ್ರು ಒಂದು ಧಾರ್ಮಿಕ ಕ್ಷೇತ್ರ 25 ಕೋಟಿನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂದರೆ ಅದು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಒಂದು ಸಹಕಾರ ಯಾಕೆಂದರೆ ಧರ್ಮಸ್ಥಳಕ್ಕೆ ಹೋದರೆ ಯಾರೂ ಬರೀ ಕೈನಲ್ಲಿ ಬರೋಲ್ಲ. ಪ್ರಸಾದ ತಗೋತೀವಿ, ಫಲ ಪಡ್ಕೊತೀವಿ, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಕ್ತಿ ಆಗಿದೆ. ಯಾವ ಹಿನ್ನೆಲೆಯಲ್ಲಿ ಈ ಒಂದು ಅಪಚಾರ ಏನು ತರಬೇಕು ಅಂತ ಮಾಡಿದರು, ಅವ್ರು ಯಾರ್ಯಾರು ಹಿಂದೆ ಇದ್ದಾರೆ ಅವರೆಲ್ಲ ಭಗವಂತ ಒಂದು ನೋಡ್ಕೊತಾನೆ ಅಂತ ಕೂಡ ಹೇಳಿ ಇದು ಸಹಸ್ರಾರು ಜನ ಹೋಗುತ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ವೈಯಕ್ತಿಕವಾಗಿ ಎಲ್ಲರೂ ಕೂಡ ಸಹಭಾಗಿಗಳಾಗಬೇಕು ಜಿಲ್ಲೆಯಲ್ಲಿ ಮತ್ತು ಕ್ಷೇತ್ರದಿಂದ ಅಂತ ಪಕ್ಷದ ವತಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.